ಜೊತೆಗೆ ಮಾರ್ಗ ಕಾವ್ಯ ಪರಂಪರೆಯ ಸಂದರ್ಭದಲ್ಲಿ ಕಾವ್ಯವನ್ನು ಕುರಿತು ಪೀಠಿಕಾ ಪ್ರಕರಣಗಳಲ್ಲಿ ನಡೆದಷ್ಟು ಚರ್ಚೆ ಹಾಗೂ ಪ್ರತಿಕ್ರಿಯೆಗಳು ದೇಸಿ ಕಾವ್ಯದ ಸಂದರ್ಭದಲ್ಲಿ ನಡೆದಂತೆ ಕಾಣುವುದಿಲ್ಲ. ಇದಕ್ಕೆ ಕಾರಣ ಈ ಕಾವ್ಯಗಳು ಹುಟ್ಟಿಕೊಂಡ ಪರಿಸರ ಮತ್ತು ಇಟ್ಟುಕೊಂಡ ಕಾವ್ಯೋದ್ದೇಶಗಳೇ ಎಂದು ಕಾಣುತ್ತದೆ. ಮಾರ್ಗ ಕಾವ್ಯಗಳ ಪರಿಸರ ಮುಖ್ಯವಾಗಿ ವಿದ್ವತ್ ಸಭಾ ವಲಯಗಳಾದ್ದರಿಂದ ಅಲ್ಲಿ ಕಾವ್ಯವನ್ನು ಓದುವ ಹಾಗೂ ಕೇಳುವ ಸಹೃದಯರು ತಕ್ಕ ಮಟ್ಟಿಗೆ ಕವಿಕೃತಿಗಳ ಬಗ್ಗೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಬಲ್ಲವರಾದ್ದರಿಂದ ಮತ್ತು ರಾಜಾಶ್ರಯದ ಕಾರಣದಿಂದ ವಿವಿಧ ಸ್ತರದ ಪ್ರತಿಭೆಯ ಕವಿಗಳೂ ಕೃತಿ ರಚನೆಯ ಮೂಲಕ ಪಾಲ್ಗೊಳ್ಳುವ ಸಾಧ್ಯತೆ ಇದ್ದುದರಿಂದ ಅಲ್ಲಿ ಕಾವ್ಯವನ್ನು ಕುರಿತ ಟೀಕೆ, ಟಿಪ್ಪಣಿ, ಪ್ರತಿಕ್ರಿಯೆಗಳಿಗೆ ಅವಕಾಶವಿತ್ತು. ಆದರೆ ಯಾವಾಗ ಕಾವ್ಯ ಈ ಪರಿಸರವನ್ನು ಬಿಟ್ಟು ಹೊರಕ್ಕೆ ಬಂದಿತೋ ಮತ್ತು ಒಂದು ಜನಸಮೂಹದ ಮುಂದೆ ವಾಚಿತವಾಗುವ ನೆಲೆಗೆ ಬಂದಿತೋ ಆಗ ಅಲ್ಲಿ ಕಾವ್ಯವನ್ನು ಕೇಳುವವರು ಸಾಮಾನ್ಯವಾಗಿ ಕಥಾ ಕುತೂಹಲಮತಿಗಳಾದ ಶ್ರಾವಕರೋ, ಭಯಭಕ್ತಿಯಿಂದ ಕೂತ ಪುಣ್ಯ ಸಂಪಾದನಾರ್ಥಿಗಳೋ ಆಗಿರುವ ಕಾರಣದಿಂದ ಅಲ್ಲಿ ಸುಮ್ಮನೆ ಕೇಳಿ ಸಂತೋಷ ಪಡುವುದಷ್ಟೇ ಕಾವ್ಯಾಸ್ವಾದನದ ಲಕ್ಷಣವಾಯಿತು. ಈ ಕಾರಣದಿಂದಲೇ ಮಾರ್ಗ ಕಾವ್ಯ ಸಂದರ್ಭದಲ್ಲಿ ಕಂಡುಬರುವ ಸತ್ಕವಿ ಪ್ರಶಂಸೆ, ಕುಕವಿ ನಿಂದೆಯ ಭಾಗಗಳು ಮುಂದೆ ದೇಸಿ ಪ್ರಧಾನವಾದ ಕೃತಿಗಳ ಸಂದರ್ಭದಲ್ಲಿ ತೀರಾ ಪ್ರಾಸಂಗಿಕವಾಗುತ್ತಾ ಆಮೇಲೆ ಇಲ್ಲವೇ ಇಲ್ಲದಾಗಿವೆ. ಮಾರ್ಗ ಕಾವ್ಯ ಪರಿಸರ ಹುಟ್ಟಿಸಿದ ಕಾವ್ಯ ಚರ್ಚೆಗಳಾಗಲಿ, ಕಾವ್ಯ ಸಮರ್ಥನೆ, ಲಕ್ಷಣ ನಿರೂಪಣೆ, ಅಕಾವ್ಯ ನಿಂದೆ ಇತ್ಯಾದಿಗಳಾಗಲಿ ಕಟ್ಟಿಕೊಡುವ ಸಾಹಿತ್ಯಕ ವಾತಾವರಣ ದೇಸಿ ಕಾವ್ಯಗಳ ಸಂದರ್ಭದಲ್ಲಿ, ಅಂದರೆ ಧಾರ್ಮಿಕ ವಿಧಿಯೊಂದರ ಭಾಗವೆಂಬಂತೆ ಕಾವ್ಯವನ್ನು ಓದುವ ಹಾಗೂ ಕೇಳುವ ಪರಿಸರದಲ್ಲಿ ಕಾಣದಿರುವುದು ಆಶ್ಚರ್ಯವೇನಲ್ಲ. ಜೊತೆಗೆ ಮಾರ್ಗ ಕಾವ್ಯ ಸಂದರ್ಭದಲ್ಲಿ ಕವಿಗೆ ಆ ವಸ್ತುನಿಷ್ಠ ಕಾವ್ಯ ಪದ್ಧತಿಯಲ್ಲಿ ತನ್ನ ವೈಯಕ್ತಿಕವಾದ ಸಂಗತಿಗಳಿಗೆ ಅಭಿವ್ಯಕ್ತಿಯನ್ನು ಕೊಡಲು ಅವಕಾಶವಿಲ್ಲದಿದ್ದರೂ ಕೃತಿಯ ಹೊರಗೆ ನಿಂತು ಕೃತಿಯನ್ನು ನಿರ್ವಹಿಸುವ ಒಬ್ಬ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾ ಕೃತಿಯ ವಸ್ತು, ರೀತಿ, ಉದ್ದೇಶಗಳನ್ನು ಹೇಳಿಕೊಳ್ಳುತ್ತಾ ಅದರ ಗುಣದೋಷ ಇತ್ಯಾದಿಗಳಿಗೆ ತಾನೇ ಜವಾಬ್ದಾರನೆಂಬ ಪ್ರಜ್ಞೆಯುಳ್ಳವನಾಗಿದ್ದನು. ಆದ್ದರಿಂದ ಕಾವ್ಯವೆಂದರೇನು, ಕಾವ್ಯ ಹೇಗಿರಬೇಕು, ಹೇಗಿರಬಾರದು, ತನ್ನ ಪರಿಸರದ ಕಾವ್ಯಗಳು ಹೇಗಿವೆ, ಹಿಂದಿನ ಕಾವ್ಯಗಳು ಹೇಗಿದ್ದವು ಇತ್ಯಾದಿ ಕವಿ ಕಾವ್ಯ ಚಿಂತನೆಗಳನ್ನು ತನ್ನ ಕೃತಿಯ ಪೀಠಿಕಾ ಪ್ರಕರಣದಲ್ಲಿ ಮಂಡಿಸುತ್ತಿದ್ದನು. ತನ್ನ ಕೃತಿ ಸಜ್ಜನರ ಸಂಪ್ರೀತಿಗೆ ಒಳಗಾಗಬೇಕು ಎಂಬ ಅಪೇಕ್ಷೆಯ ಜೊತೆಗೆ ತನ್ನ ಆತ್ಮಪ್ರತ್ಯಯ, ಅಹಂಕಾರ ಹಾಗೂ ವಿನಯಗಳನ್ನು ಪ್ರದರ್ಶಿಸುವ ಒಬ್ಬ ವ್ಯಕ್ತಿಯಾಗಿದ್ದ. ಆದರೆ ಮುಂದೆ ಬಂದ ದೇಸಿ ಕಾವ್ಯದ ಸಂದರ್ಭದಲ್ಲಿ ರಾಘವಾಂಕ ಪಂಡಿತನಂತಹವರ ಕೃತಿಗಳಲ್ಲಿ ಹಿಂದಿನ ಮಾರ್ಗ ಕಾವ್ಯದ ಅವಶೇಷಗಳು ಸ್ವಲ್ಪ ಮಟ್ಟಿಗೆ ಉಳಿದುಕೊಂಡರೂ ಭಕ್ತಿ ಪಂಥದ ಹಿಡಿತಕ್ಕೆ ಕಾವ್ಯ ಒಳಗಾದ ಮೇಲಂತೂ ಅಲ್ಲಿ ಬರೆಯುವ ಕವಿ ಹಿಂದಿನ ಮಾರ್ಗ ಕಾವ್ಯದ ಕವಿಯಂತಲ್ಲದೆ ಬೇರೊಂದು ದೈವೀ ಶಕ್ತಿಗೆ ತನ್ನನ್ನು ಅರ್ಪಿಸಿಕೊಂಡ ಉಪಕರಣವಾದನು. ವೀರ ನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಎಂಬ ನಾರಣಪ್ಪನ ಮಾತಾಗಲಿ, ನಾನು ದೇವಾಲಯ, ಅದರೊಳಗೆ ಗುರು ಗುಹೇಶ್ವರ ನುಡಿಸುವವನು ಎಂಬ ಚಾಮರಸನ ಮಾತಾಗಲಿ, ನಾನು ವೀಣೆ, ಅವನು ವೈಣಿಕ ಎಂದ ಲಕ್ಷ್ಮೀಶನ ಉಕ್ತಿಯಾಗಲಿ ಇದೇ ಅಭಿಪ್ರಾಯವನ್ನು ಸಮರ್ಥಿಸುತ್ತವೆ. ಕವಿ ಬೇರೊಂದು ದೈವೀ ಶಕ್ತಿಯ ಮಾಧ್ಯಮವಾದ ಮೇಲೆ ಕವಿಯೇ ಪ್ರತ್ಯೇಕವಾಗಿ ಹೇಳಿಕೊಳ್ಳಬಹುದಾದ ಕಾವ್ಯಪರವಾದ ಅಭಿಪ್ರಾಯಗಳಾಗಲಿ,
ಅನ್ಯ ಕವಿಗಳನ್ನು ಟೀಕಿಸಿ ತನ್ನ ಮಾತನ್ನು ಸ್ಥಾಪಿಸಿಕೊಳ್ಳಬೇಕಾದ ಅಗತ್ಯಗಳಾಗಲಿ ಇಲ್ಲಿ ಯಾಕೆ ಬೇಕು? ಇನ್ನು ಸಾಕ್ಷಾತ್ ದೈವೀ ಶಕ್ತಿಯೇ ಕೃತಿಯನ್ನು ಬರೆಸಿತು ಎಂದ ಮೇಲೆ ಅದನ್ನು ಸುಮ್ಮನೆ ಪುಣ್ಯ ಸಂಪಾದನಾರ್ಥಿಯಾಗಿ ಕೇಳುವುದಷ್ಟೇ ಕಾವ್ಯಾಸ್ವಾದನ ಕ್ರಿಯೆಯಾಗುತ್ತದೆಯೇ ಹೊರತು ಅದನ್ನು ಕುರಿತು ಯಾವುದೇ ವಿಮರ್ಶಾತ್ಮಕವಾದ ಪ್ರತಿಕ್ರಿಯೆಗಳನ್ನು ತೋರಿಸಲು ಅವಕಾಶವೆಲ್ಲಿದೆ? ಮತ್ತೆ ಕಾವ್ಯವನ್ನು ಒಬ್ಬ ನಿಜವಾದ ಮನುಷ್ಯನಂತೆ ಹಾಗೂ ವಿವೇಚನಾಶೀಲ ಓದುಗನಂತೆ ಕೇಳುವ ಒಂದು ಮನೋಧರ್ಮ ರೂಪುಗೊಂಡದ್ದು ಬಹುಶಃ ರಾಮಾಶ್ವಮೇಧದಲ್ಲಿ ಬರುವ ಮುದ್ದಣನ ಮಡದಿ ಮನೋರಮೆಯ ಪಾತ್ರ ಮೂಲಕವೇ. ಕನ್ನಡ ಕಾವ್ಯ ಸಂದರ್ಭದಲ್ಲಿ ಓದುಗ ವರ್ಗವನ್ನು ಪ್ರತಿನಿಧಿಸುವ 3 ಪ್ರತೀಕಗಳಿವೆ. ಈ ಪಾತ್ರ ಪ್ರತೀಕಗಳನ್ನು ಜನಮೇಜಯ, ನಾಗವರ್ಮನ ಹೆಂಡತಿ, ಮುದ್ರಣನ ಮಡದಿ ಮನೋರಮೆ ಎಂದು ಗುರುತಿಸಬಹುದು. ಇದರಲ್ಲಿ ಮೊದಲ ಮತ್ತು 3ನೆಯವರು ಕಾವ್ಯಕ್ಕೆ ಶ್ರೋತೃಗಳಾದರೆ 2ನೆಯವಳು ಶಾಸ್ತ್ರಕ್ಕೆ ಶ್ರೋತೃವಾಗಿದ್ದಾಳೆ. ಜನಮೇಜಯ ಪುಣ್ಯ ಸಂಪಾದನಾರ್ಥಿಯಾದ ಓದುಗ ವರ್ಗದ ಪ್ರತಿನಿಧಿ ಅನ್ನಬಹುದು. ಆತ ತನ್ನದೇ ವಂಶದವರ ಕತೆಗೆ ಕೇವಲ ಕಿವಿಯಾಗಿ ಕೂತ ಶ್ರದ್ಧಾವಂತನಾದ ಶ್ರಾವಕ. ಜೈನ ಪರಂಪರೆಯ ಪುರಾಣ ಹಾಗೂ ನೋಂಪಿಯ ಕತೆಗಳ ಶ್ರೋತೃಗಳು ಇಂತಹವರೇ. ಅವನು ಈ ಕಥಾಶ್ರವಣದಿಂದ ದೊರಕುವ ಧಾರ್ಮಿಕ ಆಧ್ಯಾತ್ಮಿಕ ಪ್ರಯೋಜನಗಳು ಏನು ಎಂಬುದರ ಆಶ್ವಾಸನೆಗೆ ಬದ್ಧನಾಗಿ ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ ಇತ್ಯಾದಿ ಇದಕ್ಕಾಗಿ ಕೂತವನು. ಸುಮ್ಮನೆ ಕೇಳುವುದೇ ಆತನಿಗೆ ಒಂದು ಧಾರ್ಮಿಕ ವಿಧಿ. ಹೀಗಾಗಿ ಒಂದಿಷ್ಟು ಬಿಡುವಿಲ್ಲದೆ ಮರುಮಾತಿಲ್ಲದೆ ಕೇಳುವುದೇ ಅವನ ಕೆಲಸ. ಜನಮೇಜಯನ ಈ ಅವಸ್ಥೆ ನಿಜವಾಗಿಯೂ ಕನಿಕರ ಹುಟ್ಟಿಸುವಂಥದ್ದು. ಇನ್ನೊಬ್ಬಳು ನಾಗವರ್ಮನ ಹೆಂಡತಿ. ಆಕೆಯ ಹೆಸರೇನೋ ತಿಳಿಯದು. ಆಕೆಗೆ ನಾಗವರ್ಮ ಚಂದೋಂಬುದಿಯಂತಹ ಶಾಸ್ತ್ರವನ್ನು ಉದ್ದೇಶಿಸಿ ಹೇಳುತ್ತಾನೆ. ಜನಮೇಜಯನಿಗಾದರೋ ರಸವತ್ತಾದ ಕಾವ್ಯವೊಂದನ್ನು ಕೇಳುವ ಪುಣ್ಯ ಲಭಿಸಿತು. ಆದರೆ ಈಕೆಗೆ ಅದೂ ಇಲ್ಲ. ಕಾವ್ಯದ ಒಳ ಅಸ್ಥಿಪಂಜರವಾದ ಛಂದಸ್ಸನ್ನು ಕುರಿತು ಉದ್ದಕ್ಕೂ ಕೇಳಬೇಕಾದ ಅವಸ್ಥೆಗೆ ಒಳಗಾದವಳು ಈಕೆ. ನಾಗವರ್ಮನೇನೋ ಆಕೆಯನ್ನು ಮೃಗನಯನೇ, ಅಂಬುಜವದನೆ ಇತ್ಯಾದಿ ಮಾತುಗಳಿಂದ ಸಂಬೋಧಿಸಿದರು. ಆ ಎಲ್ಲವೂ ಕೇವಲ ಪಾದಪೂರ್ಣಕ್ಕಾಗಿ ಬಂದವುಗಳೇನೋ ಎಂಬ ಗುಮಾನಿಯಿಂದ ನಾಗವರ್ಮನ ಹೆಂಡತಿ ಪಾರಾಗುವುದಿಲ್ಲ. ಚಂದೋಂಬುದಿಯನ್ನು ಪೂರಾ ಕೇಳಿದ ಮೇಲೆ ನಾಗವರ್ಮನ ದಾಂಪತ್ಯ ಜೀವನ ಹೇಗಿತ್ತು ಎಂಬುದು ತುಂಬ ಕುತೂಹಲದ ಊಹೆಯ ವಿಷಯ. ಇನ್ನು ಮುದ್ರಣನ ಮನೋರಮೆ ನಿಜವಾದ ವಿವೇಚನಾಶೀಲವಾದ ಆಧುನಿಕ ಕಾಲದ ಓದುಗನನ್ನು ಪ್ರತಿನಿಧಿಸುತ್ತಾಳೆ. ತಾನು ಕೇಳಬೇಕಾದ ಕಥೆಯ ವಸ್ತು, ಭಾಷೆ ಇತ್ಯಾದಿಗಳಿಗೆ ತೀರಾ ಲವಲವಿಕೆಯಿಂದ ಪ್ರತಿಕ್ರಿಯೆ ತೋರಿದವಳು ಅವಳು. ಕಥೆಯನ್ನು ಪುಣ್ಯ ಸಂಪಾದನೆಗಲ್ಲ, ಬೇಸರದ ಪರಿಹಾರಕ್ಕೆ ಹೇಳು ಎಂದು ಕೇಳಿದವಳು ಈಕೆ. ಹೀಗಾಗಿ ಜನಮೇಜಯನಂತೆ ಪುಣ್ಯ ಸಂಪಾದನಾರ್ಥಿಯಾದ ಧರ್ಮಶ್ರದ್ಧೆಯ ಶ್ರಾವಕರ ಪ್ರತಿನಿಧಿಯಾಗಿ ಆಗಲಿ, ಶಾಸ್ತ್ರಶ್ರವಣಕ್ಕೆ ನಿರ್ಬಂಧದಿಂದ ಕೂತ ನಾಗವರ್ಮನ ಹೆಂಡತಿಯಂತಾಗಲಿ ಅಲ್ಲದ ಈಕೆ ತೀರಾ ಮಾನುಷ ಸಹಜವಾದ ಕಥಾ ಕುತೂಹಲಮತಿಯಾದ ಓದುಗನನ್ನು ಪ್ರತಿನಿಧಿಸುತ್ತಾಳೆ. ಹಾಗೆಯೇ ಉದ್ದಕ್ಕೂ ಕಥೆಯನ್ನು ಪ್ರಶ್ನೆ, ಪ್ರತಿಪ್ರಶ್ನೆ, ಟೀಕೆ ಇತ್ಯಾದಿಗಳ ಸಮೇತ ಸಾಹಿತ್ಯದ ಆಸ್ವಾದನೆ ವಾಸ್ತವವಾಗಿ ಒಂದು ಸಂವಾದವೂ ಹೌದು ಅನ್ನುವಂತೆ ಕೇಳುತ್ತಾಳೆ. ಸೀತೆಯ ದುಸ್ಥಿತಿಯ ಬಗ್ಗೆ ಕಣ್ಣೀರಿಡುತ್ತಾಳೆ. ರಾಮನ ವರ್ತನೆಯನ್ನು ಟೀಕಿಸುತ್ತಾಳೆ. ತೂಗಡಿಸದೆ ಏವೇನೋ ಕಿವಿಗೆ
ಪುರುಳ್ ಅಮರದ ಗುರ್ದಿನಾಟದ ಬರುರಗಳೆಯ ನಿಡುಗತೆಗೆ ಎಂದು ತನ್ನನ್ನು ಸಮರ್ಥಿಸಿಕೊಳ್ಳುತ್ತಾಳೆ. ತೂಗಡಿಸುವುದು ಕೃತಿ ವಿಮರ್ಶೆಯ ಒಂದು ವಿಧಾನ. ವಾಸ್ತವವಾಗಿ ಆಧುನಿಕ ಯುಗದ ವಿಮರ್ಶನ ಪ್ರಜ್ಞೆಯ ಎಚ್ಚರವನ್ನೂ ಈ ಪಾತ್ರ ಸೂಚಿಸುತ್ತದೆ.